ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನ್ ಕಾವ್ಯ ಹೆಗಡೆ. ಮಾಗಡಿಯಲ್ಲಿ ಕಂದಾಯ ಅಧಿಕಾರಿಗಳಿಂದಲೇ ಭಾರಿ ಭೂ ಹಗರಣ. ಶಾಸಕರಿಗೂ ಸಿಕ್ಕದಿಲ್ಲ ಭೂಮಿ ಮಾಡಿಕೊಟ್ಟಂತಹ ಸರ್ಕಾರಿ ಅಧಿಕಾರಿಗಳು. ದುಡ್ಡು ಕೊಟ್ರೆ ಬೇಕಾದಲ್ಲಿ ಭೂಮಿ ಬರೆದು ಕೊಡ್ತಾರಂತೆ ಈ ಒಂದು ಅಧಿಕಾರಿಗಳು. ಮಾಗಡಿಯಲ್ಲಿ ಕಂದಾಯ ಅಧಿಕಾರಿಗಳಿಂದಲೇ ಭಾರಿ ಭೂ ಹಗರಣ. ಶಾಸಕರಿಗೂ ಸಿಕ್ಕಲ್ಲಿ ಭೂಮಿ ಮಾಡಿಕೊಟ್ಟಂತಹ ಸರ್ಕಾರಿ ಅಧಿಕಾರಿಗಳು. ದುಡ್ಡು ಕೊಟ್ರೆ ಬೇಕಾದಲ್ಲಿ ಭೂಮಿಯನ್ನ ಬರೆದು ಕೊಡ್ತಾರಂತೆ ಈ ಒಂದು ಅಧಿಕಾರಿ. ಮಾಗಡಿಯ ಕಂದಾಯ ಇಲಾಖೆ ಅಧಿಕಾರಿಯ ಖತರ್ನಾಕ್ ದಂಧೆರಿವೆ. ಶಾಸಕ ತಹಶೀಲ್ದಾರ್ ಮಾಡಿರುವಂತಹ ಬ್ರಹ್ಮಾಂಡ ಭೂ ಹಗರಣ ಬಹಿರಂಗವಾಗಿದೆ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಮಾಗಡಿಯ ಅತಿ ದೊಡ್ಡ ಭೂ ಹಗರಣವನ್ನ. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಈ ಒಂದು ಭ್ರಷ್ಟಾಚಾರವನ್ನ. ಜನಸಾಮಾನ್ಯರ ಶಕ್ತಿಯಾಗಿರುವಂತಹ ಫ್ರೀಡಂ ಟಿವಿ ಬ್ರೇಕಿಂಗ್ ನ್ಯೂಸ್ ಅನ್ನ ನೀಡ್ತಾ ಇದೆ. ಅರಣ್ಯ ಭೂಮಿ ಮೇಲೆ ಶಾಸಕ ತಹಶೀಲ್ದಾರ್ ಕಣ್ಣು. ಶಾಸಕನ ನುಂಗುಬಾಕತನಕ್ಕೆ ಸ್ಫೋರಿಟ್ಟಂತಹ ತಹಶೀಲ್ದಾರ್. ಅರಣ್ಯ ಭೂಮಿ ಮೇಲೆ ತಹಶೀಲ್ದಾರ್ ಹಾಗೂ ಶಾಸಕರ ಕಣ್ಣು. ಶಾಸಕರ ನುಂಗುಬಾಕತನಕ್ಕೆ ಸ್ಫೂರಿಟ್ಟಂತಹ ತಹಶೀಲ್ದಾರ್. ಇತ್ತ ಅರಣ್ಯ ಇಲಾಖೆಯ 20-30 ಎಕರೆ ಜಮೀನು ಕಬಳಿಸಲು ಸಜ್ಜು. ಶಾಸಕರ ಭೂದಾಹಕ್ಕೆ ಮಾಗಡಿ ತಹಶೀಲ್ದಾರ್ ಶರತ್ ಕಿಂಗ್ಪಿನ್. ಸರ್ವೆ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಫೇಕ್ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿ ಅರಣ್ಯ ಭೂಮಿ ಕಬಳಿಕೆ. ಉಂಡ ಮನೆಗೆ ಕನ್ನವನ್ನ ಹಾಕಿದ್ದಾರೆ ಮಾಗಡಿ ತಹಶೀಲ್ದಾರ್ ಶರತ್. ಸರ್ಕಾರಿ ಭೂಮಿಯನ್ನ ಕಾಪಾಡಬೇಕಾಗಿದ್ದಂತಹ ಶರತ್ರಿಂದಲೇ ಗುಳುಂ ಸ್ವಾಹ. ಶಾಸಕರಿಗೆ ಬಕೆಟ್ ಹಿಡಿಯಲು ಸರ್ಕಾರಿ ಭೂಮಿ ಕಬಳಿಕೆಗೆ ಸಹಾಯ. ಸರ್ಕಾರಿ ಭೂಮಿ ಬಿಟ್ಟಿ ಬಿದ್ದಿದ್ಯಾ ನಿಮ್ಗೆಲ್ಲ? ಕಂಡವ್ರಿಗೆ ದಾನ ಮಾಡ್ಲಿಕ್ಕೆ ಹೇಳೋರ್ ಕೇಳೋರು ಯಾರಿಲ್ವಾ ಏನು? ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ತಹಶೀಲ್ದಾರ್ ಶರತ್ ಭೂ ಅಕ್ರಮವನ್ನ. ಒಂದಲ್ಲ ಎರಡಲ್ಲ ವೀಕ್ಷಕರೇ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 74 ಅಕ್ರಮ ಮಾಡಿದ್ದಾರೆ ಶರತ್. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಈ ಒಂದು ಸ್ಟೋರಿಯನ್ನ. ಅರಣ್ಯ ಭೂಮಿಯ ಮೇಲೆ ತಹಶೀಲ್ದಾರ್ ಹಾಗೂ ಶಾಸಕರ ಕಣ್ಣು. ಈ ತಹಶೀಲ್ದಾರ್ ಶರತ್ ಏನ್ ಮಾಡ್ತಾರೆ ಅಂತಂದ್ರೆ, ಬರೋಬ್ಬರಿ 74 ಅಕ್ರಮವನ್ನ ಮಾಡ್ತಾರೆ. ಇದನಿಗೆ ಕೇಳೋರಿಲ್ಲ, ಹೇಳೋರಿಲ್ಲ. ಶಾಸಕರಿಗೆ ಹೇಳಿದ್ದ ಕಡೆಯೆಲ್ಲ ಸರ್ಕಾರಿ ಜಮೀನುಗಳನ್ನು ಕೊಡ್ತಾ ಇದ್ದಾರೆ. ಸರ್ಕಾರಿ ಜಮೀನು ಯಾರ ಮನೆ ಆಸ್ತಿ ಇದು? ತಹಶೀಲ್ದಾರ್ ಮನೆ ಆಸ್ತಿನಾ? ಈ
ವಿಚಾರವನ್ನ ಫ್ರೀಡಂ ಟಿವಿ ಬಟಾಬಯಲು ಮಾಡ್ತಾ ಇದೆ. 74 ಅಕ್ರಮಗಳ ಮೂಟೆ, ಅದನ್ನ ಹೊರಲಿಕ್ಕೆ ರೆಡಿ ಆಗಿರ್ಬೇಕು ಈಗ ಶರತ್ ಅವರು, ತಹಶೀಲ್ದಾರ್ ಶರತ್ ತಾವುಗಳು. ಸರ್ವೆ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಫೇಕ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿ ಅರಣ್ಯ ಭೂಮಿಯನ್ನ ಕಬಳಿಕೆ ಮಾಡಲಾಗಿದೆ. ಉಂಡ ಮನೆಗೆ ಕನ್ನ ಹಾಕಿದ್ದಾರೆ ಮಾಗಡಿ ತಹಶೀಲ್ದಾರ್ ಶರತ್. ಸರ್ಕಾರಿ ಭೂಮಿ ಕಾಪಾಡಬೇಕಿದ್ದಂತಹ ಶರತ್ರಿಂದಲೇ ಗುಳುಂಸಾಹ, ಅದೇನೋ ಹೇಳ್ತಾರಲ್ಲ, ಬೇಲಿನೇ ಎದ್ದು ಹೊಲವನ್ನ ಮೇಯ್ದಂತೆ ಅಂತ ಹೇಳಿ, ಮೋಸ್ಟ್ಲಿ ಈ ಥರದ್ದೆಲ್ಲ ನೋಡೇ ಮಾಡಿರ್ಬೇಕು ಆ ಗಾದೆಗಳನ್ನ. ಶಾಸಕರಿಗೆ ಬಕೆಟ್ ಹಿಡಿಯಲು ಸರ್ಕಾರಿ ಭೂಮಿ ಕಬಳಿಕೆ ಮಾಡಲಿಕ್ಕೆ ಸಹಾಯವನ್ನ ಮಾಡಿರುವಂಥದ್ದು ಒಂದಲ್ಲ ಎರಡಲ್ಲ ವೀಕ್ಷಕರೇ, 74 ಅಕ್ರಮವನ್ನ ಮಾಡಿರುವಂತಹ ಶರತ್. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಈ ಒಂದು ನ್ಯೂಸ್ ಅನ್ನ. ಜನಸಾಮಾನ್ಯರಿಗೆ ಸತ್ಯವನ್ನ ತಿಳಿಸಿಕೊಡ್ಲಿಕ್ಕೆ ಫ್ರೀಡಂ ಟಿವಿ ಎಂದೂ ಕೂಡ ಮುಂದೆ. ಮಾಗಡಿ ತಹಶೀಲ್ದಾರ್ ಮಾಡಿರುವಂತಹ ಅಕ್ರಮವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. 74 ಅಕ್ರಮವನ್ನ ಮಾಡಿರುವಂತಹ ಶರತ್ ವಿಚಾರವನ್ನ ಮಾತನಾಡ್ತಾ ಇದ್ವಿ. ಮಾಗಡಿ ಶರತ್ ಕಟ್ಟಿದ್ದು 74 ಅಕ್ರಮಗಳ ಮೂಟೆಯನ್ನ. ತಹಶೀಲ್ದಾರ್ ಶರತ್ ಕಟ್ಟಿದಂತಹ ಭ್ರಷ್ಟಾಚಾರದ ಮೂಟೆಯನ್ನ ಓಪನ್ ಮಾಡ್ತಾ ಇರುವಂತಹ ಫ್ರೀಡಂ ಟಿವಿ. ಮಾಗಡಿ ತಹಶೀಲ್ದಾರ್ ಕಟ್ಟಿದ್ದು ಬರೋಬ್ಬರಿ 74 ಅಕ್ರಮ ಮೂಟೆಯನ್ನ. ತಹಶೀಲ್ದಾರ್ ಶರತ್ ಕಟ್ಟಿದಂತಹ ಭ್ರಷ್ಟಾಚಾರದ ಮೂಟೆಯನ್ನ ಓಪನ್ ಮಾಡ್ತಾ ಇರೋದು ಫ್ರೀಡಂ ಟಿವಿ. ಮಾಗಡಿಯಲ್ಲಿ ಶರತ್ ಕುಮಾರ್ ಬರೋಬ್ಬರಿ 74 ಭ್ರಷ್ಟಾಚಾರವನ್ನು ಮಾಡಿದ್ದಾರ. ಈವರೆಗೂ ಕೂಡ 74 ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅಕ್ರಮ ಭೂಮಿ ಕಬಳಿಕೆಯನ್ನ ಮಾಡಿದ್ದಾರೆ. ಸರ್ವೆ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಸರ್ಕಾರಿ ಭೂಮಿಯನ್ನ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ. ಸರ್ಕಾರಿ ಭೂ ಕಬಳಿಕೆಯ ಬಗ್ಗೆ ದೂರು ದಾಖಲಾದ್ರೂ ಕೂಡ ಶರತ್ ಮಾತ್ರ ಬಚಾವಾಗ್ತಾ ಇದ್ದಾರೆ. ಕೇಸು ದಾಖಲಾದ್ರೂ ಪ್ರಭಾವಕ್ಕೆ ಮಣಿಯದಂತಹ ಪೊಲೀಸರು ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮಾಗಡಿಯನ್ನೇ ದೋಚಲೆಂದು ಟೊಂಕ ಕಟ್ಟಿ ನಿಂತು ಬಿಟ್ರ ತಹಶೀಲ್ದಾರ್ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಮಾಗಡಿ ದೋಚಲು ಶಾಸಕ ಎಚ್.ಸಿ. ಬಾಲಕೃಷ್ಣ ತಹಶೀಲ್ದಾರ್ ಒಪ್ಪಂದ. ಫ್ರೀಡಂ ಟಿವಿಯ ಬಳಿ ಇದೆ ತಹಶೀಲ್ದಾರ್ ಶರತ್ ಕಟ್ಟಿದಂತಹ 74 ಗಂಟು ಮೂಟೆಯ ಅಷ್ಟೋ ವಿವರ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಶರತ್ 74 ಫೈಲ್ಸ್ ಸೀಕ್ರೆಟ್ ಅನ್ನ. ಎಸ್ ವೀಕ್ಷಕರೇ, ಬರೋಬ್ಬರಿ 74 ಅಕ್ರಮಗಳ ಮೂಟೆಯನ್ನ ಕಟ್ಟಿಟ್ಟಿದ್ದಾರೆ. 74 ಅಕ್ರಮವನ್ನ ಮಾಡಿರುವಂತಹ ತಹಶೀಲ್ದಾರ್ ಶರತ್, ಆತನನ್ನ ಬಂಧಿಸಲಿಕ್ಕೆ ಪೊಲೀಸರು ಮುಂದೆ ಬರ್ತಾ ಇಲ್ಲ. ಏನಾಗ್ತಾ ಇದೆ? ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡಲಾಗ್ತಾ ಇದೆ. ಯಾರು ಹೇಳೋರು ಕೇಳೋರಿಲ್ವೇ? ಸರ್ಕಾರಿ ಭೂಮಿ ಅಂದ್ರೆ ಬಿಟ್ಟೆ ಬಿದ್ದು ಹೋಯ್ತೆ. ಇವೆಲ್ಲ ಪ್ರಶ್ನೆಗಳಿಗೆ ಮೂಡ್ತಾ ಇರುವಂಥದ್ದು. ತಹಶೀಲ್ದಾರ್ ಶರತ್ ಕಟ್ಟಿರುವಂತಹ ಭ್ರಷ್ಟಾಚಾರದ ಮೂಟೆಯನ್ನ ಫ್ರೀಡಂ ಟಿವಿ ಓಪನ್ ಮಾಡ್ತಾ ಇದೆ. ಮಾಗಡಿಯಲ್ಲಿ ಶರತ್ ಕುಮಾರ್ ಬರೋಬ್ಬರಿ 74 ಭ್ರಷ್ಟಾಚಾರವನ್ನು ಮಾಡಿದ್ದಾರೆಯೇ ಅಂತ ಕೇಳಿದ್ರೆ ಹೌದು, ಅದಕ್ಕೆ ದಾಖಲೆ ಕೂಡ ಇದೆ. ಹೇಗೆ ದಾಖಲೆಯನ್ನ ಇಟ್ಟಿದ್ದೀರಿ ಅಂತ ಕೇಳಿದ್ರೆ, ಈವರೆಗೂ 74 ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅಕ್ರಮ ಭೂಮಿ ಕಬಳಿಕೆಯಾಗಿದೆ. ಸರ್ವೆ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಲಾಗಿದೆ. ಸರ್ಕಾರಿ ಭೂ ಕಬಳಿಕೆಯ ಬಗ್ಗೆ ದೂರನ್ನ ದಾಖಲೆ ಮಾಡಲಾದ್ರೂ ಕೂಡ ಶರತ್ ಮಾತ್ರ ಬಚಾವ್ ಆಗ್ತಾ ಇದ್ದಾರೆ. ಕೇಸ್ ದಾಖಲೆಯಾದ್ರೂ ಪ್ರಭಾವಕ್ಕೆ ಮಣಿದು, ಇನ್ನೊಮ್ಮೆ ಹೇಳ್ತೀನಿ, ಕೇಸ್ ದಾಖಲೆಯಾದ್ರೂ ಪ್ರಭಾವಕ್ಕೆ ಮಣಿದು ಪೊಲೀಸರು ಕೂಡ ಸೈಲೆಂಟ್ ಆಗಿದ್ದಾರೆ.
ಪ್ರಭಾವಕ್ಕೆ ಮಣಿಯುವಂತಹ ಪರಿಸ್ಥಿತಿ ಪೊಲೀಸರಿಗೆ ಆಗ್ತಾ ಇದೆ. ಪದೇ ಪದೇ ಶರತ್ ಬಚಾವ್ ಆಗ್ತಾ ಇರುವಂಥದ್ದು. ಕೇಸ್ ದಾಖಲೆಯಾದ್ರೂ ಕೂಡ ಪ್ರಭಾವಕ್ಕೆ ಮಣಿತಾ ಇದ್ದಾರೆ ಪೊಲೀಸರು. ಮಾಗಡಿಯನ್ನೇ ದೋಚಲು ಟೊಂಕ ಕಟ್ಟಿ ನಿಂತಂತೆ ಕಾಣ್ತಾ ಇದ್ದಾರೆ ತಹಶೀಲ್ದಾರರು. ಮಾಗಡಿ ದೋಚಲು ಶಾಸಕ HC ಬಾಲಕೃಷ್ಣ ತಹಶೀಲ್ದಾರ್ರವರು ಒಪ್ಪಂದ. ಫ್ರೀಡಂ ಟಿವಿಯ ಬಳಿ ಇದೆ ತಹಶೀಲ್ದಾರ್ ಶರತ್ ಕಟ್ಟಿರುವಂತಹ 74 ಗಂಟು ಮೂಟೆಗಳ ವಿವರ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ. ಶರತ್ 74 ಫೈಲ್ ಸೀಕ್ರೆಟ್, 74 ಫೈಲ್ ಸೀಕ್ರೆಟ್ ಅನ್ನ ಫ್ರೀಡಂ ಟಿವಿ ಜನಸಾಮಾನ್ಯರ ಮುಂದೆ ಇಡ್ತಾ ಇದೆ. ಸರ್ಕಾರಿ ಭೂಮಿ ಅಂತಂದ್ರೆ ಯಾರ ಭೂಮಿ ಅದು? ನಾವು ಹೇಗೂ ನೋಡ್ಕೊಳ್ಬೇಕು. ಯಾರೋ ಒಬ್ಬ ಯಾವುದೋ ಶಾಸಕರಿಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವ್ ಯಾಕೆ ಸೈಲೆಂಟ್ ಆಗಿರ್ಬೇಕು? ಜನಸಾಮಾನ್ಯರಾಗಿ ಸರ್ಕಾರಿ ಭೂಮಿ ರೀ ಅದು, ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ. ಮಾಗಡಿಯಲ್ಲಿ ತಹಶೀಲ್ದಾರ್ ಶರತ್ಗೆ ಬ್ರೋಕರ್ಗಳ ಸಖತ್ ನಂಟು. ಬ್ರೋಕರ್ಗಳ ಸಹಾಯದಿಂದ ಶರತ್ ನುಂಗಿದ್ದೇ ನುಂಗಿದ್ದು. ಮಾಗಡಿಯಲ್ಲಿ ತಹಶೀಲ್ದಾರ್ ಶರತ್ಗೆ ಬ್ರೋಕರ್ಗಳ ಸಖತ್ ನಂಟು. ಬ್ರೋಕರ್ಗಳ ಸಹಾಯದಿಂದ ಶರತ್ ನುಂಗಿದ್ದು. ಭೂಮಿ ನುಂಗಿ ವಾಂತಿ ಬಂದ್ರು ಶರತ್ ನುಂಗಿದ್ದು. ಶರತ್ ಕುಮಾರ್ ಅಕ್ರಮವನ್ನ ಒಂದೊಂದು ಬಿಚ್ಚಿಡ್ತಾ ಇದೆ ಫ್ರೀಡಂ ಟಿವಿ. ಬ್ರೋಕರ್ಗಳ ಸಹಾಯದಿಂದಲೇ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಭೂಕಬಳಿಕೆ ಮಾಡಲಾಗ್ತಾ ಇದೆ. ಶರತ್ ಭೂಕಬಳಿಕೆಗಳಿಗೆ ಸಾಥ್ ಕೊಡ್ತಿರುವಂತಹ ಮಾಗಡಿ ಬ್ರೋಕರ್ಗಳ ವಿಡಿಯೋ ಈಗ ನಮಗೆ ಲಭ್ಯವಾಗಿದೆ. ಫ್ರೀಡಂ ಟಿವಿ ಮುಂದೆಯೇ ಎಲ್ಲ ಸತ್ಯವನ್ನ ಬಾಯ್ಬಿಟ್ಟಂತಹ ಬ್ರೋಕರ್ಸ್ಗಳು. ಫ್ರೀಡಂ ಟಿವಿ ಬಟಾಬಯಲು ಮಾಡ್ತಾ ಇದೆ ಶರತ್ನ 74 ಅಕ್ರಮದ ಮೂಟೆಗಳನ್ನ. 74 ಫೈಲ್ ಸೀಕ್ರೆಟ್ ಅನ್ನ ಬಟಾಬಯಲು ಮಾಡ್ತಾ ಇದ್ದೀವಿ. ಯಾವುದೇ ಕ್ಷಣದಲ್ಲೂ ತಹಶೀಲ್ದಾರ್ ಶರತ್ ಕುಮಾರ್ ಲಾಕ್ ಆಗೋದಂತೂ ಫಿಕ್ಸ್. ಈ ವಿಡಿಯೋ ಲೀಕ್ ಆದ್ರೆ ಶರತ್ ತಂಗಡಿ ಅಲ್ಲ, ಸೀದಾ ಡಿಸ್ಮಿಸ್ಡ್. ಶಾಸಕ ಬಾಲಕೃಷ್ಣ ಜೊತೆ ಕೈ ಜೋಡಿಸಿ ಲಾಕ್ ಆಗಿರುವಂತಹ ಶರತ್ ಶೀಘ್ರದಲ್ಲಿಯೇ ತಹಶೀಲ್ದಾರ್ ಶರತ್ ಅಕ್ರಮಗಳ ಎಪಿಸೋಡ್ ರಿಲೀಸ್ ಆಗುತ್ತೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಎಸ್ ವೀಕ್ಷಕರೇ, ಮಾಗಡಿಯ ಶರತ್ ತಹಶೀಲ್ದಾರ್ ಶರತ್ ಹೇಗೆ ತಗಲಾಕೊಂಡ್ರು ಅಂತ ಕೇಳಿದ್ರೆ ಅವರ ಆ ಒಂದು ವಿಡಿಯೋ ಫ್ರೀಡಂ ಟಿವಿಯಲ್ಲಿದೆ. ಬ್ರೋಕರ್ಗಳು ತಮ್ಮ ಬಾಯಿಯಲ್ಲೇ ಸ್ವತಃ ಬಾಯಿಯಲ್ಲೇ ಮಾತನಾಡಿರುವಂಥದ್ದು ವಿಡಿಯೋ ಫ್ರೀಡಂ ಟಿವಿಗೆ ಸಿಕ್ಕಿದೆ. ಬ್ರೋಕರ್ಗಳ ಸಹಾಯದಿಂದ ಶರತ್ ನುಂಗಣ್ಣ ಮಾಡಿಕೊಂಡಿದ್ದು ನುಂಗಿದ್ದು ಆ ವಿಡಿಯೋಗಳು ಫೂಟೇಜ್ ಕೂಡ ಇದೆ. ಜನಸಾಮಾನ್ಯರ ಕಣ್ಣಿಗೆ ಮಣ್ಣನ್ನ ಎರಚಿ ಸರ್ಕಾರಿ ಭೂಮಿಯನ್ನ ಬೇಕಾದವರಿಗೆ ಬರೆದು ಕೊಟ್ಟಿರುವಂತಹ ತಹಶೀಲ್ದಾರ್ ಶರತ್ ಅವರ ಪೂರ್ತಿ ಡೀಟೇಲ್ಸ್ ಸಾಕ್ಷಿ ಸಮೇತ ಫ್ರೀಡಂ ಟಿವಿಯಲ್ಲಿದೆ. ಬಟಾಬಯಲು ಮಾಡ್ತೀವಿ ನಾವು ಆ ಒಂದು ನ್ಯೂಸ್ ಅನ್ನ, ಆ ಒಂದು ಫೈಲ್ಗಳನ್ನ. ಜನಸಾಮಾನ್ಯರಿಗೆ ತಿಳಿಬೇಕದು ಮಾಗಡಿಯಲ್ಲಿ ನಡೀತಿರುವುದು ಏನು ಅಂತ. ಭೂಮಿಯನ್ನ ನುಂಗಿ ವಾಂತಿ ಬಂದರೂ ಕೂಡ ಶರತ್ ನುಂಗೋದನ್ನು ಬಿಟ್ಟಿಲ್ಲ. ನುಂಗಿದ್ದು 74 ಫೈಲ್ ಸೀಕ್ರೆಟ್. ಬ್ರೋಕರ್ಗಳ ಸಹಾಯದಿಂದ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಭೂಕಬಳಿಕೆಯನ್ನ ಮಾಡ್ತಾ ಇರುವಂಥದ್ದು. ಶರತ್ ಭೂ ಅಕ್ರಮಗಳಿಗೆ ಸಾಥನ್ನ ಕೊಡ್ತಿರುವಂತಹ ಮಾಗಡಿ ಬ್ರೋಕರ್ಗಳ ವಿಡಿಯೋಗಳು ಕೂಡ ಲಭ್ಯವಾಗಿರುವಂಥದ್ದು ಫ್ರೀಡಂ ಟಿವಿ. ಈ ವಿಚಾರವಾಗಿ ಅತಿ ಶೀಘ್ರದಲ್ಲೇ ತಹಶೀಲ್ದಾರ್ ಶರತ್ ಅಕ್ರಮದ ಎಪಿಸೋಡ್ಗಳನ್ನ ರಿಲೀಸ್ ಮಾಡ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.